ಜನಸೇವೆಗೆ ಜನಾರ್ದನ ಸೇವೆ ಅನ್ನೋ ಮಾತಿದೆ. ಅದು ದೇವರ ಸೇವೆ ಅನ್ನೋ ಅರ್ಥದಲ್ಲಿ ಬಳಸೋ ಮಾತು. ಆದ್ರೆ ಈಗ ಧನ ಸೇವೆ ಆಗ್ಬಿಟ್ಟಿದೆ ಅಂತಾರೆ ಜನ. ವೋಟ್ ಹಾಕೋವರೆಗೂ ಜನ ಬೇಕು. ಕುರ್ಚಿ ಸಿಕ್ಕ ಮೇಲೆ ಮತದಾರರನ್ನ ಜಾಡಿಸಿ ಒದಿತಾರೆ ಅಂತಾನೆ ಪ್ರಜೆ. ಅದನ್ನ ನೀವೇ ಕೇಳಿ. ಈ ರಾಜಕೀಯ ಅನ್ನೋದು ಏನಾಗ್ಬಿಟ್ಟಿದೆ, ಜನಗಳಿಗೆ ಬೇಸರ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಜನಗಳನ್ನ ಹಾರಿಸಿ ನಾವು ಸೆಲೆಕ್ಟ್ ಮಾಡಿ ಕಳಿಸ್ತೀವಿ, ಇವರು ಒಳ್ಳೆ ಕೆಲಸ ಮಾಡಲಿ, ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ. ಆದರೆ ಇಲ್ಲಿ ನೋಡಿದಾಗ ಪ್ರತಿಯೊಬ್ಬರು ರಾಜಕಾರಣಿಗಳೂ ಎಲ್ಲಾದ್ರಲ್ಲೂ ಒಂದು ಇನ್ವಾಲ್ವ್ಮೆಂಟ್ ಮಾಡಿ ಅವರವರ ಸ್ವಂತ ಇದಕ್ಕೆ ಮಾಡ್ಕೊತಾ ಇದ್ದಾರೆ ಹೊರತು ಪಬ್ಲಿಕ್ಕೋಸ್ಕರಕ್ಕೆ ಏನೂ ಮಾಡೋಕ್ಕೆ ಇದು ಮಾಡ್ತಾಯಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅವರು ಎಚ್ಚೆತ್ತಿಸ್ಕೊಂಡು ಇನ್ನು ಮುಂದೆ ಆದರೂ ಈ ಥರ ಎಲ್ಲ ಮಾಡ್ದಂಗೆ ಜನಗಳಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅನ್ನೋ ಒಂದು ಉದ್ದೇಶ ಇರುತ್ತೆ. ಇದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಸರ್. ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಏರಿಯಾದಲ್ಲಿರೋ ಜನಗಳಿಗೆಲ್ಲ ಒಳ್ಳೇದಾಗಬೇಕು. ಒಳ್ಳೆಯ ಮೂಲ ಸೌಕರ್ಯ ಏನೇನು ಮೂಲಭೂತ ಸೌಕರ್ಯಗಳು ಏನೇನಿದೆ ಅವುಗಳೆಲ್ಲ ಬೇಕಂದ್ಬಿಟ್ಟು ನಾವು ರಾಜಕಾರಣಿಗಳು ಓಟ್ ಹಾಕ್ತೀವಿ. ನಮ್ಮ ಪಕ್ಷಕ್ಕೆ ನಾವು ತಿಳ್ಕೊಂಡು ಅವ್ರು ಏನೋ ಯಾವ ಪಕ್ಷ ಒಳ್ಳೆ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ನಾವು ಆ ಪಕ್ಷಗಳಿಗೆ ನಾವು ಆಗ ಓಟ್ ಹಾಕ್ತೀವಿ. ಆದರೆ ಅವ್ರು ನೋಡಿದ್ರೆ ಅವರು ಈ ಥರ ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ನಮ್ಗೇನು ಅನಿಸ್ಬಿಟ್ಟಿದೆ ಅಂದರೆ ಇವಾಗ ಮುಂದಿನ ಎಲೆಕ್ಷನಲ್ಲಿ ನಾವು ಯಾರಿಗೂ ಓಟ್ ಹಾಕ್ಬಾರ್ದನ್ನ ಅನಿಸ್ಬಿಟ್ಟಿದೆ ನಮಗಂತ. ಯಾಕಂದರೆ ನಾವು ಈ ರಾಜಕಾರಣ ನೋಡಿ ನಮಗಂತೂ ತುಂಬ ಬೇಜಾರಾಗ್ಬಿಟ್ಟಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಮೊನ್ನೆ ಯಡಿಯೂರಪ್ಪ ಅವರು ಅರೆಸ್ಟ್ ಆಗ್ತದೆ ಅಂತ ಆರ್ಡ್ರ್ ಬಂತು. ನೋಡಿದ್ರೆ ಅವರು ಸುಮ್ಮನೆ ನಾಟಕ ಮಾಡಿ ಅಲ್ಲಿ ಇಲ್ಲಿ ಹಾಸ್ಪಿಟ್ಲು ಅಂತ ತಿರುಗಾಡ್ತಾ ಇದ್ದಾರೆ. ಇದು ನ್ಯಾಯನಾ ಸರ್? ಜನಗಳು ಒಳ್ಳೇದು ಮಾಡ್ಬೇಕಂತಾನೆ ಅವ್ರನ್ನ ನಾವೆಲ್ಲ ಸೆಲೆಕ್ಟ್ ಮಾಡೋದು. ಅಂಥದ್ದಲ್ಲಿ ಇವರು ಚೆನ್ನಾಗಿ ದುಡ್ಡು ತಿಂದ್ಬಿಟ್ಟು ಜನಗಳಿಗೆ ಏನೂ ಮಾಡಿದೆ ಅವ್ರ ಪಾಠ ಅವ್ರ ಜೀವನದ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ನೋಡ್ಕೊಂಡಿದ್ರೆ ನಮ್ಮಂಥವ್ರು ಎಲ್ಲೋಗ್ಬೇಕು? ನಮ್ಮಂಥವ್ರು ಬಿಡಿ, ನಾವೇನೋ ಹಂಗೋ ಬದುಕಿ ಯೂತ್ಸ್ ಏನೋ ಮುಂದೆ ನಮ್ಗೆ ಲೈಫ್ ಇದೆ. ಪಾಪ ಇನ್ನೂ ಬಡವರು ಎಷ್ಟೊಂದು ಜನ ನಂಬ್ಕೊಂಡಿರೋರು ಇದ್ದಾರೆ. ಅವ್ರಿಗೆಲ್ಲ ಏನು ಮಾಡ್ತಾರೆ ಸರ್ ಹೇಳಿ? ಅಧಿಕಾರ ಇರ್ತಕ್ಕಂಥವ್ರು ಇವತ್ತು ಅವ್ರನ್ನೇನಾದ್ರೂ ಅಕಸ್ಮಾತ್ ಅರೆಸ್ಟ್ ವಾರೆಂಟ್ ಅಂತ ಬಂದ ತಕ್ಷಣವೇ ಆಟೋಮೆಟಿಕ್ಕಾಗಿ ಅವ್ರಿಗೆ ಇಲ್ಲದೇ ಇರ್ತಕ್ಕಂಥ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅಂತಂದರೆ ಈಗ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಚೆನ್ನಾಗೇ ಇರ್ತಾರೆ. ಅರೆಸ್ಟ್ ಆದಮೇಲೆ ಅವರು ಒಂದೊಂದು ಹಾಸ್ಪಿಟ್ಲಿಗೂ ಚೇಂಜ್ ಮಾಡ್ತಾಯಿರ್ತಾರೆ. ಅದರಲ್ಲೂ ಮೊನ್ನೆ ನಮ್ಮ ಯಡಿಯೂರಪ್ಪನವರು ಬೇರೆ ಬೇರೆ ಹಾಸ್ಪಿಟ್ಲಿಗೆಲ್ಲ ಶಿಫ್ಟ್ ಆಗ್ತಾ ಇರೋದು ನೋಡಿದ್ರೆ ಏಸಿಗೆ ಅನಿಸುತ್ತೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಅವರು ಬೇರೆಯವ್ರಿಗೆಲ್ಲ ಒಂದು ಆದರ್ಶವಾಗಿರಬೇಕು. ಅವರೇ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಈ ಪರಿಸ್ಥಿತಿಗೆ ಬಂದವ್ರೆ ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ. ಜೊತೆಗೆ ಅಂಥವ್ರನ್ನು ನೋಡಲಿಕ್ಕೆ ಅಂತಲೇ ಸುಮಾರು ಅವರ ಸಹೋದ್ಯೋಗಿಗಳು ಜೊತೆಗೆ ಮಠಮಾನ್ಯ ಸ್ವಾಮೀಜಿಗಳು ಇವರೆಲ್ಲ ಬಂದಿರೋದು ನಿಜವಾಗ್ಲೂ ಅತ್ಯಂತ ಒಂದು ದುರದೃಷ್ಟಕರ. ಇವ್ರು ಮಾಡ್ತಾ ಇರ್ತಕ್ಕಂಥ ನಾಟಕಗಳನ್ನೆಲ್ಲ ಗಮನಿಸಿ ಆದಷ್ಟು ಇವರಿಗೆ ಸರಿಯಾಗಿ ಬೇಲ್ ಕೊಡಬಾರ್ದು, ಬೇಲ್ನೂ ಕೊಡಬಾರ್ದು. ಇವ್ರಿಗೆಲ್ಲ ಒಂದೊಂದು ಗತಿ ಕಾಣಿಸ್ಬೇಕು. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಒಬ್ಬ ರಾಜಕಾರಣಿಗಳಿಗೆ ಇದು ಪಾಠ ಆಗಬೇಕು. ಸರ್, ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಸೂತ್ರಧಾರರು ಯಾರು ಅಂದರೆ ಈ ರಾಜಕಾರಣಿಗಳೇ. ಈ ಸೆಂಟ್ರಲ್ಲಿರ್ಬೋದು, ಸ್ಟೇಟಲ್ಲಿರ್ಬೋದು, ಎಲ್ಲ ಕಡೆಯೂ ಇವರಿಂದನೇ ಮುಕ್ಕಾಲು ಭಾಗ ನಮಗೆ ಈ ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋದು. ಬಡವರು ತೀರಾ ಬಡವರಾಗಿ ಹೋಗ್ತಾ ಇರೋದು. ಇವಾಗ ನಮ್ಮಂಥವರೆಲ್ಲ ನೋಡಿ, ನಾವು ದಿನ 200-300 ಬಾಳದ ದುಡಿಮೆ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕೋದು ಕಷ್ಟ. ಅವ್ರು ನೋಡಿ ಕೋಟಿ 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 ಲೂಟಿ ಹೊಡ್ಕೊಂಡು ಎಲ್ಲ ನನ್ನ ಮಕ್ಕಳು ಅವರು ಇದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಇದಕ್ಕೊಂದು ಕಡಿವಾಣ ಹಾಕಬೇಕು. ಅಣ್ಣಾ ಹಜಾರೆ ಅವರ ಒಂದು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಬೇಕು. ಪ್ರತಿಯೊಬ್ಬರು ಭಾರತೀಯರು ಪ್ರತಿಯೊಬ್ಬರೂ ಅಣ್ಣ ಅವರ ಒಂದು ಬೆಂಬಲಕ್ಕೆ ಸೂಚಿಸಬೇಕು. ಕನಿಷ್ಠ ಪಕ್ಷ ಅಂತಂದರೆ ಬಡವರು ಉಸಿರಾಡೋದಕ್ಕಾದರೂ ನಮಗೆ ಒಂದು ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವರು ಕಾನೂನು ತರಬೇಕು. ಕೇಂದ್ರ ಸರ್ಕಾರದ ತರಬೇಕು, ರಾಜ್ಯ ಸರ್ಕಾರದ ತರಬೇಕು. ಅಲ್ಲಿ ಕಾಯಿಲೆಯಿಂದ ಎಷ್ಟೊಂದು ಜನ ನರಳ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಒಂದು ವಾರಕ್ಕೊಂದೊಂದು ಒಬ್ಬೊಬ್ಬರು ಇಬ್ಬರಿಬ್ಬರು ಸತ್ತೋಗ್ತಾ ಇದ್ದಾರೆ. ಅಂಥವ್ರು ಕರ್ಕೊಂಬಂದು ಒಳ್ಳೆ ಹಾಸ್ಪಿಟಲ್ಗಳಿಗೆ ತೋರಿಸ್ಬಿಟ್ಟು ಬದುಕಿಸ್ರಿ, ಸಾರ್ವಜನಿಕರಿಗೂ ಒಳ್ಳೇದಾಗ್ತದೆ. ಇವ್ರು ದುಡ್ಡಿದೆ ಅಂತ ಹೇಳ್ಬಿಟ್ಟು ಏನು ಒಂದೇ ಒಂದು ಎಳ್ಳಷ್ಟು ಕಾಯಿಲೆ ಇಲ್ಲ ಅವ್ರಿಗೆ. ಅಂಥವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗಳೆಲ್ಲ ಹಾಕಿ ಐಷಾರಾಮಿ ಜೀವನ ಕೊಡ್ತಾ ಇದ್ದಾರೆ. ಯಾಕೆ ಬೇಕು ಅಂತ ಇದಕ್ಕೆ ರಾಜಕೀಯ ಅವ್ರಿಗೆ? ಜನರು ಇವತ್ತು ನಾಳೆ ಚಪ್ಪಲಿ ತೊಗೊಂಡು ಹೊಡಿತಾರೆ ಇವ್ರಿಗೆ. ಹಿಂಗೆ ಮಾಡ್ತಾ ಇರಲಿ. ಈ BJP ಅವರು ರಾಜಕಾರಣ ನೋಡಿ ದಮ್ಮರಾಟ ಆಗೋಗ್ಬಿಟ್ಟಿದೆ. ಅವ್ರದ್ದು ಈ ಥರ ಅವಶ್ಯಕತೆಯೇ ಇಲ್ಲ ಅವ್ರಿಗೆ. ಇದು ಇವತ್ತಿನ ಭ್ರಷ್ಟ ರಾಜಕಾರಣಿಗಳ ನಾಟಕಗಳ ಬಗ್ಗೆ ಆಡಿದ ಮಾತುಗಳು. ರಾಜ್ಯದ ಉದ್ದಗಲಕ್ಕೂ ಇವೇ ಮಾತುಗಳು ಪ್ರತಿಧ್ವನಿಸ್ತಾ ಇವೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.